ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಇತ್ತೀಚೆಗೆ ರಾಜ್ಯ ಸರ್ಕಾರ ರೂಪಿಸಿದ್ದ ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣ ವಿಧೇಯಕವನ್ನು ರಾಜ್ಯಪಾಲರು ಅನುಮೋದನೆ ಮಾಡಿದ್ದಾರೆ. ಹಳೆಯ ಮೀಸಲಾತಿ ನಿಯಮದಂತೆ ನೇಮಕಾತಿ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಈ ಬಗ್ಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುವ ಸಲುವಾಗಿ ಜಗದ್ಗುರು ಶ್ರೀ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಮಾರ್ಚ್ 4ರಂದು ಬೆಂಗಳೂರಿನಲ್ಲಿ ಶಿವಾನಂದ ಸರ್ಕಲ್ ಹತ್ತಿರ ಇರುವ ಗಾಂಧಿ ಭವನದಲ್ಲಿ ಸಭೆ ನಡೆಸಾಗುವುದು ಎಂದು ತಿಳಿಸಿದ್ದಾತರ. ಈ ಸಭೆಯಲ್ಲಿ ಸಮುದಾಯದ ಹಾಲಿ ಮಾಜಿ ಶಾಸಕರು, ಸಂಸದರು ಭಾಗವಹಿಸಲಿದ್ದು, ಭೋವಿ, ಬಂಜಾರ, ಕೊರಮ, ಕೊರಚ, ಅಲೆಮಾರಿ, ಛಲವಾದಿ ಸಮುದಾಯಗಳ ಮುಖಂಡರು ತಪ್ಪದೆ ಭಾಗವಹಿಸಲು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ತಿಳಿಸಿದೆ. ಪೂಜ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಸ್ಮರಣೆ ಮಾಡ್ತಾ, ಸೇವಾಲಾಲ್ ದೇವರನ್ನ ಸ್ಮರಣೆ ಮಾಡ್ತಾ, ನಮ್ಮ ಸಿದ್ದರಾಮೇಶ್ವರ ಸ್ವಾಮಿ ಅವರನ್ನ ಸ್ಮರಣೆ ಮಾಡ್ತಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡ್ತಾ, ನಮ್ಮ ಯುನಿಚಿನೇನ್ ಅವ್ರನ್ನ ಪ್ರಾರ್ಥನೆ ಮಾಡ್ತಾ, ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಭಾರತ ದೇಶದಲ್ಲಿ ನಾನು 2 ನಿಮಿಷ ಅಂತ ಹೇಳಿದರೆ 3 ನಿಮಿಷ ತಗೊಳ್ಳಿ, ಯಾಕಂದರೆ ಇದು ಮಹತ್ವವಾದಂಥ ವಿಷಯ. ಬರೀ ಮಾತಾಡ್ಕೊಂಡು ಏನೋ ಬೆಂಗಳೂರು ಬಂದು ಟೈಮ್ ಪಾಸ್ ಮಾಡ್ಕೊಂಡು ಮಾಡೋಕ್ಕೆ ನಾವು ಬಂದಿದ್ದೇವೆ. ನಿನ್ನೆಯಿಂದ ಪ್ರಿಪೇರ್ ಆಗಿದ್ದೀವಿ. ಹೆಚ್ಚು ಕಮ್ಮಿ ಡಿಸೆಂಬರ್ 2025 ಬೆಳಗಾಂ ಅಧಿವೇಶನದಲ್ಲಿ ಶ್ರೀಮಾನ್ ಗೌತಮ ವೆಂಕಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಗಮೇಶ್ವರ ಅವರ ನೇತೃತ್ವದಲ್ಲಿ, ನಮ್ಮ ಬಡಗಟ್ಟಿ ತಿಮ್ಮಪ್ಪನವರ ನೇತೃತ್ವದಲ್ಲಿ, ನಮ್ಮ ಭೋವಿ ಸಮಾಜದ ವತಿಯಿಂದ ಬೆಳಗಾಮಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ 17ರಂದು ನಾವು ಪ್ರತಿಭಟನೆ ಮಾಡ್ತೀವಿ. 25ನೇ ತಾರೀಕು ಸರ್ಕಾರ ನಮ್ಮ ಮನವಿಯನ್ನು ತಿರಸ್ಕರಿಸಿ ಅವರು ಅದನ್ನು 25ನೇ ತಾರೀಕು ಅವರು ಸರ್ಕಾರ ಅದನ್ನು ಮಂಜೂರು ಮಾಡಿ ಕಳಿಸ್ಕೊಡ್ತು. ನಮ್ಮ ಮಾತನ್ನು ತಗೊಂಡಿಲ್ಲ. ನಂತರದಲ್ಲಿ ಸರ್ಕಾರದಿಂದ ರಾಜ್ಯಪಾಲರಿಗೆ ಅದು ಅನುಮೋದನೆ ಬಿಲ್ ಹೋದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದೇನು ಬಿಲ್ಲು ಹೋಗಿದೆ ರಾಜ್ಯಪಾಲರಿಗೆ ಪಾಸ್ ಆಗ್ತದೆ ಅಂದ್ಬಿಟ್ಟು ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು. ನಾನು ಆ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಗುಲ್ಬರ್ಗದಿಂದ ನಮ್ಮ ನ್ಯಾಯಮೂರ್ತಿಗಳಾದಂಥ ಸುಭಾಷ್ ಚಂದ್ರ ರಾಥೋಡ್ ಸಾಹೇಬರವರು, ನಮ್ಮ ಅಖಿಲ ಕರ್ನಾಟಕ ಭೋವಿ ಲಂಬಾಣಿ ಕೊರಮ ಕರ್ಜ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಶಾಮರಾವ್ ಸಾಹೇಬರವರ ನೇತೃತ್ವದಲ್ಲಿ KM ಸಿಂಗ್ ಸಾಹೇಬರವರು ಮತ್ತು ಅನೇಕ ಬುದ್ಧಿಜೀವಿಗಳು ಇದೇ ಬಂಜಾರ ಭವನದಲ್ಲಿ 3 ದಿವಸ ಇಲ್ಲಿ ಅವ್ರು ಚರ್ಚೆಯನ್ನು ಮಾಡಿದ್ರು. ಏನಪ್ಪ ಸರ್ಕಾರದಿಂದ ಇವತ್ತು ಗವರ್ನರ್ ಬಂದ್ಬಿಟ್ಟಿದೆಯಲ್ಲ, ಏನು ಮಾಡಬೇಕು ಅಂತೇಳಿ ಈ ಬಂಜಾರ ಭವನದ ಒಂದು ಶಕ್ತಿ ನಾನು ಹೇಳಕ್ಕೆ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಆಗ ಅವರು 3 ದಿವಸ ಇಲ್ಲಿ ಚರ್ಚೆ ಮಾಡಿ ಏನು ಮಾಡಬೇಕು ಅಂತೇಳಿ ಕೋರ್ಟ್ಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಗೂಗಲ್ ಮೀಟ್ನಲ್ಲಿ ಅವರು ಈ ರಾಜ್ಯದ ಎಲ್ಲ ಜನಗಳ ಜೊತೆ ಸಂಪರ್ಕ ಮಾಡಿದ್ರು, ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿದರು. ಆಗ ಗೂಗಲ್ ಮೀಟ್ನಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಸುಭಾಷ್ ಚಂದ್ರ ರಾಥೋಡ್ ಸಾಹೇಬರವರು, ನಿವೃತ್ತ ನ್ಯಾಯಾಧೀಶರವರು ಮಾತಾಡ್ತಾ ಇದ್ದರು. ನಾನು ಆ ಸಾಹೇಬರಿಗೆ ಒಂದು ಮನವಿ ಮಾಡಿಕೊಟ್ಟೆ. ಹಲವಾರು ಸಂಘಟನೆಯ ರಾಜ್ಯಾಧ್ಯಕ್ಷಗಳಿದ್ದಾರೆ. ಶಾಮರಾವ್ ಪವರ್ ಸರ್ ಇಟ್ಕೊಂಡು, ಸಿದ್ದನಾಯಕ್ ಸರ್ ಇಟ್ಕೊಂಡು, ತುಳಸಿ ನಾಯಕ್ ಸರ್ ಇಟ್ಕೊಂಡು ಹಲವಾರು ಸಂಘಟನೆಗಳು ಪ್ರಮುಖರಿದ್ದಾರೆ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈಗಾಗಲೇ ಒಳ ಮೀಸಲಾತಿ ವಿಚಾರವಾಗಿ ಏನಾಗಿದೆ, ಏನು ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಮಾಹಿತಿ ಇದೆ. ನಾವಿನ್ನೂ ಹಿಂದೆ ಹೋಗೋದು ಬೇಡ. ಈಗೇನು ಆಗಬೇಕಾಗಿದೆ, ಮುಂದೇನು ಮಾಡಬೇಕಾಗಿದೆ, ಅದರ ಒಂದು ಚಿಂತನ ಮಂಥನಕ್ಕೋಸ್ಕರ ಸುಭಾಷ್ ರಾಥೋಡ್ ಸರ್ ಸಭೆ ಕರೆಸಿರ್ತಕ್ಕಂಥದ್ದು ಒಂದು ಭಾಳ ಒಳ್ಳೆಯ ಬೆಳವಣಿಗೆ. ಬಹುಶಃ ಏನಾಗ್ತಾ ಇದೆ ಅಂದರೆ, ನಮ್ಮ ಸಮಾಜದಲ್ಲಿ ಅಷ್ಟು ದೊಡ್ಡ ಘೋರ ಅನ್ಯಾಯ ಆಗಿದ್ರೂ ಕೂಡ ಕೆಲವು ಸಂಘಟನೆಗಳು ಈ ಜಾಗೃತಿಯನ್ನು ಮಾಡ್ತಾ ಇದ್ರೂ ಕೂಡ ನಮ್ಮ ಕೆಲವು ಪ್ರಭಾವಿಗಳಾಗಿರ್ಬೋದು, ಅತಿ ತಿಳಿದವರಾಗಿರ್ಬೋದು, ಅಂಥವರಿಂದ ಈ ಸಮಾಜ ಒಂದು ದಿಕ್ಕು ತಪ್ಪುವಂಥ ಕೆಲಸ ಆಗ್ತಾ ಇದೆ. ಬಹುಶಃ ಇವತ್ತು ಸಭೆ ಕರೆದಿದ್ದಕ್ಕೆ ಎಲ್ಲರೂ ಬರ್ಬೋದಾಗಿತ್ತು. ಇದು ಯಾವುದೇ ಪಕ್ಷದ ಸಭೆ ಅಲ್ಲ. ಬಂಜಾರ ಭೋವಿ ಕೊರ್ಚ ಕೊರಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಅಂತ ಕರೆದಿದ್ದಾರೆ 4 ಸಮುದಾಯಗಳು. ಇದು ಯಾವಾಗ ಅವ್ರ ಸಭೆ ಕರೆದಿರೋ ಡೇಟ್ ಗೊತ್ತಾಗಿದೆ. ಮತ್ತೊಂದು ಈಗ ನಮ್ಮ ಸಿದ್ದನಾಯಕ್ ಸರ್ ಹೇಳಿದ್ರು ಒಕ್ಕೂಟದ ಬಗ್ಗೆ, ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಸಭೆ 4ನೇ ತಾರೀಕು ಗಾಂಧಿ ಭವನ ಅಂತೇಳಿ. ನಮ್ಮದೇ ಆದ ಬಂಜಾರ ಭವನ ಇದೆ, ನಮ್ಮದೇ ಆದ ಜಸ್ಮಾ ಭವನ ಇದೆ. ಇದರ ಮಧ್ಯೆನೂ ಗಾಂಧಿ ಭವನದಲ್ಲಿ ಸಭೆ ಕರೆಯುವಂಥದ್ದು ಯಾವ ಉದ್ದೇಶಕ್ಕಾಗಿ ತಮಗೆಲ್ಲ ಗೊತ್ತಿದೆ. ಈ ಹಿಂದೆ ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ.
ಒಕ್ಕೂಟಗಳಾದಂಥ ಸಂದರ್ಭದಲ್ಲಿ ಆ ಮೀಸಲಾತಿ ಸಂರಕ್ಷಣಾ ಒಕ್ಕೂಟಗಳಲ್ಲಿ ಎಲ್ಲ ಸಂಘಟನೆಗಳು ಹೋಗ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲ ಗುರುಗಳ ನೇತೃತ್ವದಲ್ಲಿ ಹೋರಾಟಗಳು ನಡೀತಾ ಇತ್ತು. ಯಾವುದೇ ಸರ್ಕಾರ ಬರಲಿ, ಹಿಂದೆ ಸರ್ಕಾರಗಳು ಬಂದಾಗ ಈ ಮೀಸಲಾತಿ ವಿಷಯ ಆಗಲಿ, ಸದಾಶಿವ ಆಯೋಗದ ವಿಚಾರವಾಗಿ ಬಂದಾಗ PT ಪರಮೇಶ್ವರ ನಾಯಕ್ ಸಾಹೇಬರು ಮಿನಿಸ್ಟ್ರಿದ್ದಾಗ ಎಲ್ಲರೂ ಪಕ್ಷದಿಂದ ನಿಯೋಗವಾಗಿ ಭೇಟಿ ಮಾಡಿ ಸಮಾಜದ ಏನು ಆಹ್ವಾನಿದೆ ಹೇಳುವಂಥ ಒಂದು ಸಂಪ್ರದಾಯ. ತದನಂತರ BJP ಸರ್ಕಾರ ಇದ್ದಾಗ ಪ್ರಭು ಚೌಹಾಣ್ ಸರ್ ಇದ್ದರು, ಈ ರಾಜೀವ್ ಸರ್ ಇದ್ದರು, ಅವ್ರ ನೇತೃತ್ವದಲ್ಲಿ ನಿಯೋಗಗಳು ಹೋಗಿ ಮನವರಿಕೆ ಮಾಡುವಂಥ ಪ್ರಯತ್ನಗಳೆಲ್ಲ ಆಯಿತು. ಹೀಗೆ ಈ ಸರ್ಕಾರದಲ್ಲಿ ಬಂದ ನಂತರ ಅದು ಏನಾಯಿತೋ ಗೊತ್ತಿಲ್ಲ, ಕೆಲವರಿಗೆ ಸ್ವಾರ್ಥ ಹಿತಾಸಕ್ತಿನೇ ಹೆಚ್ಚಾಗಿ, ಇಲ್ಲಿ ನಾನು ಹೇಳಬೇಕಾಗಿದೆ, ಅವ್ರ ಸ್ವಾರ್ಥ ಹಿತಾಸಕ್ತಿ ಹೆಚ್ಚಾಗಿ ಸಮುದಾಯಕ್ಕಿಂತ ನಾವು ಅಲ್ಲಿ ಸೇಫ್ ಆಗಿ ನಮ್ದೇನೋ ಒಂದು ಹುದ್ದೆ ಪಡಿಬೇಕು, ಆ ಉದ್ದೇಶಕ್ಕಾಗಿ ನಮ್ಮ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಆ ಚರ್ಚೆಯ ಪ್ರಯುಕ್ತವಾಗಿ ಸಾಕಷ್ಟು ಮಾಹಿತಿನೂ ಕೂಡ ಇಡೀ ಸಮಾಜಕ್ಕೆ ಬರಲಿದೆ. ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಸಮುದಾಯದ ವತಿಯಿಂದ ಈ ಹೋರಾಟವನ್ನು ನಡೆಸಬೇಕು, ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂಚೆನೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ಬೋವಿ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಗೌತಮ ಅವರು ಕೂಡ ವೆಂಕಿಯವರು ಬಂದಿದ್ದಾರೆ. ಅವರು ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದರ ಜೊತೆಯಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಬಂದಿದ್ದರು. ನಾವೆಲ್ಲರೂ ಕೂಡ ನಿರಂತರವಾಗಿ ಮಾತಾಡ್ತಾ ಇರ್ತೀವಿ. ನಾವು ಒಂದೇ ಭಾಗದಲ್ಲಿ ಇರೋದ್ರಿಂದ ಆಗಾಗ ಆನೇಕಲ್ ದಕ್ಷಿಣ ಭಾಗದಲ್ಲಿ ಬಂದ್ಬಿಟ್ಟು ಏನು ಹೋರಾಟಗಳು ನಡೀತವೆ, ಬೆಂಗಳೂರಲ್ಲಿ ಏನು ಹೋರಾಟ ನಡೀತವೆ, ಮೊನ್ನೆ ನಾವು ಬೆಳಗಾವಿಯಲ್ಲಿ ಹೋರಾಟ ಮಾಡಿದಾಗಲೂ ಕೂಡ ಅವ್ರ ಸಂಘಟನೆಯಿಂದ ಅಲ್ಲಿ ಹೋರಾಟವನ್ನು ಮಾಡಿದ್ರು. ವಿಶೇಷವಾಗಿ ಏನಪ್ಪ ಅಂತಂದರೆ, ನಾವು ಯಾವುದೋ ಒಂದು ಕೆಲಸಗಳನ್ನು ಕೈಗೊಳ್ತೀವಿ, ಕೆಲಸವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಬಂದ್ಬಿಟ್ಟು ಅದನ್ನು ಒಂದು ದಂಡಿಗೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕು. ಕೊನೆಯವರೆಗೂ ಆ ಕೆಲಸವನ್ನು ಬಿಡದೇನೆ ನಾವು ಆ ಒಂದು ಕಮಿಟೆಡಿಂದ ನಾವು ಛಲವನ್ನು ಬಿಡದೇನೆ ಕೆಲಸ ಮಾಡಿದ್ರೆ ಮಾತ್ರ ಅದು ನಿರಂತರವಾಗಿ ಮುಂದೆ ಹೋಗುತ್ತೆ. ಈಗ ಮೊನ್ನೆ ಮತ್ತೆ 4ನೇ ತಾರೀಕು ಕೂಡ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಅಂತ ಹೇಳ್ಬಿಟ್ಟು ಮೀಟಿಂಗನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೋ ಗೊತ್ತಿಲ್ಲ ಇನ್ನು. ಆದರೆ ಹಿಂದಿನ ಚರ್ಚೆಯಲ್ಲೂ ಕೂಡ ನಾನು ಕೂಡ ಭಾಗವಹಿಸಿದ್ದೆ. ನಾವು ಸರ್ಕಾರಕ್ಕೆ ಎಲ್ಲನೂ ಕೂಡ ಪ್ರಯತ್ನವನ್ನು ಮಾಡಬೇಕು, ಆದರೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದರು. ಅದೇ ಅದಕ್ಕೆ ಎಷ್ಟರ ಮಟ್ಟಿಗೆ ಕೆಲಸಗಳು ನಡೀತಾ ಇದೆ ಅನ್ನೋದು ಕೂಡ ನಾವೆಲ್ಲರೂ ಆಲೋಚನೆಯನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೋರಾಟ ನಡೀತು, ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಹೋರಾಟ ನಡೀತು. ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿಯಲ್ಲೂ ಕೂಡ ಹೋರಾಟವನ್ನು ಮಾಡಿದ್ವಿ. ಆದರೆ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಒಂದು ಒಗ್ಗಟ್ಟಿನ ಪ್ರಯತ್ನದಿಂದ ಆ ಹೋರಾಟಗಳನ್ನು ಯಶಸ್ವಿಯನ್ನು ಇಡೀ ಸಮುದಾಯ ಬಂದ್ಬಿಟ್ಟು ಮಾಡಿದೆ. ಸೊ ಸಮುದಾಯದ ಬಂಧುಗಳಿಗೆ ನಾವು ಇನ್ನೂವರೆಗೂ ಕೂಡ ಈ ಹೋರಾಟದ ಜೊತೆಯಲ್ಲಿ ನಿಂತವರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರ ನೇತೃತ್ವವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಾಲ ನೇತೃತ್ವವನ್ನು ತಗೊಂಡು ಆಮೇಲೆ ತದನಂತರದಲ್ಲಿ ಅದನ್ನು ಬಿಟ್ಟುಬಿಡುವಂಥ ಕೆಲಸಗಳನ್ನು ನಾವ್ಯಾರು ಕೂಡ ಮಾಡಬಹುದು. ನಾವೆಲ್ಲರೂ ಕೂಡ ಸಂಘಟನೆಯ ಪ್ರಮುಖರಿದ್ದೀವಿ, ಸಾಕಷ್ಟು ಅನುಭವಸ್ಥರಿದ್ದೀವಿ, ಬೇರೆ ಬೇರೆ ಸಂಘಟನೆ ಎಲ್ಲರೂ ಕೂಡ ನಾವು ಬಂದಿದ್ದೀವಿ. ಆದರೆ ಇಡೀ ಸಮುದಾಯ ಬಂದ್ಬಿಟ್ಟು ಈ ಸಂಘಟನೆಯವರು ಏನಪ್ಪ ಮಾಡ್ತಾ ಇದ್ದಾರೆ, ಈ ಸಮುದಾಯಕ್ಕೆ ಅನ್ಯಾಯ ಆಗದೇ ಇರೋ ಥರ ಇವ್ರು ಏನಾದರೂ ಕ್ರಮಗಳನ್ನು ತಗೊಳ್ತಾರ, ಸಮುದಾಯಗಳು ಬಂದ್ಬಿಟ್ಟು ಸಮಸ್ಯೆಗಳಿದ್ದಾವೆ, ಆ ಸಮುದಾಯಗಳನ್ನು ಯಾವ ರೀತಿಯಾಗಿ ನಾವು ಆ ಸಮಸ್ಯೆಯಿಂದ ಪಾರು ಮಾಡಬೇಕು ಅನ್ನುವಂಥ ಕೆಲಸಗಳನ್ನ ಮಾಡಬೇಕು. ಈ ಹಿಂದೆನೂ ಕೂಡ ಸುಪ್ರೀಂ ಕೋರ್ಟಲ್ಲಿ ನಾವು ಕೇಸ್ ಹಾಕ್ತೀವಿ, ಪರಿಶಿಷ್ಟ ಆಯೋಗದ ಹತ್ರನೂ ಕೂಡ ನಾವು ಹೋಗ್ಬಿಟ್ಟು ಇಷ್ಟು ದೊಡ್ಡ ದೊಡ್ಡ ಬುಕ್ಗಳನ್ನೆಲ್ಲನೂ ಕೂಡ ಕೊಟ್ಟಿದ್ದೀವಿ, ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಲ್ಲ, ಅದಕ್ಕೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಸಂಗ್ರಹಣೆಯನ್ನು ಕೂಡ ಮಾಡಿದ್ರು. ಆದರೆ ಅದೆಲ್ಲವೂ ಕೂಡ ಏನಾಯಿತು, ಆ ಬುಕ್ಗಳೆಲ್ಲ ಎಲ್ಲಿ ಹೋಯಿತು, ಅಷ್ಟೊಂದು ಅಧ್ಯಯನ ಮಾಡಿರುವಂಥ ದೊಡ್ಡ ದೊಡ್ಡ ಸಂಪುಟಗಳ ಎಲ್ಲಿ ಹೋಯಿತು ಅನ್ನುವಂಥದ್ದು ಕೂಡ ಇನ್ನವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಅಷ್ಟೆಲ್ಲವೂ ಕೂಡ ಮಾಡಿದ ಮೇಲೂ ಕೂಡ ಸಮುದಾಯದ ಮೇಲೆ ಏನಾಯಿತು, ನಾವು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತಿದ್ದೀವಿ, ಮುಖ್ಯಮಂತ್ರಿ ಹತ್ರ ಜೊತೆ ಇದ್ದೀವಿ, ನಾವು ಸಂಪುಟದಲ್ಲಿ ಈ ರೀತಿ ಚರ್ಚೆ ಮಾಡಿದ್ದೀವಿ, ಇದನ್ನೆಲ್ಲ ಆಗದೇ ಇರೋ ಥರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ರಾಜಕಾರಣಿಗಳು ಹೇಳಿದ್ರು, ಸಾಕಷ್ಟು ಮಂತ್ರಿಗಳು ಹೇಳಿದ್ರು, ಸಾಕಷ್ಟು ಹೋರಾಟಗಾರರು ಕೂಡ ಹೇಳಿದ್ರು. ಹೌದು, ನಾವು ಮುಖ್ಯಮಂತ್ರಿ ಆಪ್ತ ವಲಯದಲ್ಲೇ ಇದ್ದೀವಿ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ಹೇಳಿ ಅದನ್ನೆಲ್ಲನೂ ಕೂಡ ತಡೆಯುವಂತ ಕೆಲಸಗಳನ್ನು ಮಾಡಿದ್ರು ಅಂತ ಹೇಳಿದ್ರು. ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಪ್ರಯತ್ನಗಳಾಗಿದೆಯೋ ಅದೆಲ್ಲವೂ ಕೂಡ ಆಗಿದೆ. ಆರ್ಟಿಕಲ್ 361(c) ಅದು ಇದು ಎಲ್ಲನೂ ಕೂಡ ಹೇಳಿದ್ರು, ಹೇಳಿದ್ದೆ 15 ವರ್ಷದಿಂದ ನಾವೆಲ್ಲರೂ ಕೂಡ ಮಾತಾಡಿದ್ವಿ. ಅದು ಪಾರ್ಲಿಮೆಂಟಿಗೆ ಮಾತ್ರ ಅಧಿಕಾರ ಇದೆ ಒಳ ಮೀಸಲಾತಿ ಮಾಡುವಂಥದ್ದು, ಬೇರೆ ಸುಪ್ರೀಂ ಕೋರ್ಟ್ಗೂ ಕೂಡ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಅಧಿಕಾರ ಇಲ್ಲದೇನೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳಿ ಹೇಳ್ತಾ, ಹಾಗಿದ್ರೆ ಇಷ್ಟೆಲ್ಲನೂ ಕೂಡ ಕಾನೂನು ಪಂಡಿತರು ಓದಿರುವಂಥದ್ದೆಲ್ಲವೂ ಕೂಡ ವ್ಯರ್ಥ ಆಯ್ತಲ್ವಾ ಇದರೊಳಗಡೆ. ಹಾಗಾಗ್ಬಿಟ್ಟು ಇದರ ಬಗ್ಗೆ ಬಹಳ ಮಹತ್ವವಾಗಿರ್ತಕ್ಕಂತಹ ಸಭೆ ಇದು.
ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಬಂಜಾರ, ಭೋವಿ, ಕೊರಚ, ಕೊರಮ ಸಮಾಜದ ಎಲ್ಲ ಮುಖಂಡರೇ, ಸಮಾಜದ ಬುದ್ಧಿಜೀವಿಗಳೇ, ಸಮಾಜದ ಚಿಂತಕರೇ, ಕಾನೂನು ಸಲಹೆಗಾರರೇ, ಬಂದಿರತಕ್ಕಂಥ ನಮ್ಮ ಪೂಜ್ಯರಿಗೆ ವಂದಿಸಿ, ಇಲ್ಲಿವರೆಗೂ ತಾವೆಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ತಾವು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಈ ಹೋರಾಟ ನಿನ್ನೆ ಮೊನ್ನೆಯ ಹೋರಾಟದಲ್ಲ, ಸತತ 20 ವರ್ಷಗಳಿಂದಲೂ ಕೂಡ ಹೋರಾಟ ನಡೀತಾ ಇದೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಬೀದಿಗಳಲ್ಲೂ ಕೂಡ ಹೋರಾಟ ಮಾಡಿದ್ದಾಯಿತು. ಇಂತಹ ಒಂದು ಸಭೆಯಲ್ಲಿ ನಮ್ಮ ಅಮ್ಮನವರು ಭಾಳ ಚೆನ್ನಾಗಿ ಮಾತನಾಡಿದ್ರು. ಸ್ವಲ್ಪ ತಡವಾಗಿ ಬಂದೆ, ಭಾಳ ಚೆನ್ನಾಗಿ ಹೇಳಿದ್ರು. ನಮ್ಮಲ್ಲಿ ಏಕೈಕ ಒಬ್ಬರು ಸಚಿವರು ಶಿವರಾಜ್ ತಂಗಡಿಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಗಮನಿಸ್ತಾ ಇದ್ದೆ, ಯಾರು ಈ ಸಮುದಾಯಗಳನ್ನು ರಕ್ಷಣೆ ಮಾಡಬೇಕು, ಯಾರು ಮುಚ್ಚಣೆಯಲ್ಲಿರಬೇಕು, ಯಾರು ಮುಂದಾಳತ್ವ ವಹಿಸಬೇಕು, ಅವರೇ ಇವತ್ತು ಮುಂದೆ ಬರ್ತಾ ಇಲ್ಲ. ಹೇಳಿದ್ರು, ಅವ್ರಿಗೆಲ್ಲ ಹೊಟ್ಟೆ ತುಂಬಿದೆ ಅಂತೇಳಿ ನಮ್ಮ ವೆಂಕಿ ಇವರು ಭೋವಿ ಸಮಾಜದ ಮುಖಂಡರು ಭಾಳ ಚೆನ್ನಾಗಿ ಹೇಳಿದ್ರು. ಎಲ್ರಿಗೂ ಗೊತ್ತಿದೆ ಸಮಾಜದಲ್ಲಿ ಏನು ನಡೀತಾ ಇದೆ, ಏನು ಗುಂಪುಗಾರಿಕೆಗಳು ನಡೀತಾ ಇದೆ. ಇಲ್ಲಿ ನಮಗೆ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕೇ ಹೊರತು ನಾವು ಇಲ್ಲಿ ಏನೋ ಪ್ರತಿಷ್ಠೆಗಳನ್ನು ಇಟ್ಕೊಂಡು ಏನೋ ನಮ್ಮ ವರ್ಚಸ್ಸನ್ನು ಹೆಚ್ಚಿಸಲಿಕ್ಕಾಗಿ ಹೋರಾಟ ಮಾಡೋದಲ್ಲ. ಇದೆ ಇಂತೆಂಥ ಹೋರಾಟಗಳು ನಡೀತಾ ಅನ್ನೋದು ನಮಗೆಲ್ಲ ಗೊತ್ತಿದೆ. ನಾವೆಲ್ಲ ಸಹಿ ಸಂಗ್ರಹಗಳನ್ನು ಮಾಡಿ ಕಳಿಸಿದ್ದಾಯಿತು, ಶಾಸಕರ ಮನೆಗಳಿಗೆ ಮುತ್ತಿಗೆ ಹಾಕಿರೋದಂಥದ್ದಾಯಿತು, ತಹಶೀಲ್ದಾರ್ ಮೂಲಕವಾಗಿ, ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದಾಯಿತು. ಎಲ್ಲವನ್ನ ನಾವು ಮಾಡಿದೆ. ಇಲ್ಲೇನಾಗಿದೆ ಸಮಸ್ಯೆ ಅಂದರೆ ಇಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಭಾಳ ನಾವು ಎಚ್ಚರಿಕೆಯಿಂದ ಇಲ್ಲಿ ನಾವು ಮಾಡ್ತಾ ಇಲ್ಲ. ಇವತ್ತು ಬಂಜಾರ ಸಮುದಾಯದಲ್ಲಿ ಬಹಳಷ್ಟು ಬುದ್ಧಿಜೀವಿಗಳಿದ್ದಾರೆ. ಎಷ್ಟು ಬುದ್ಧಿಜೀವಿಗಳಿದ್ದಾರೆ ಅಂತ ಹೇಳಿದ್ರೆ, ಅತಿ ಬುದ್ಧಿವಂತರು ಕೂಡ ಇದ್ದಾರೆ, ನಾರ್ಮಲ್ ಬುದ್ಧಿಜೀವಿಗಳು ಕೂಡ ಇದ್ದಾರೆ. ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾರು ಮುಂದೆ ಬಂದು ಪ್ರಾಮಾಣಿಕವಾಗಿ ಯಾರು ಹೋರಾಟ ಮಾಡ್ತಾರೆ ಅವರನ್ನ ಹತ್ತಿಕ್ಕತಕ್ಕಂಥ ಕೆಲಸ ನಡೀತಾ ಇದೆ. ಫಸ್ಟ್ ಗೊತ್ತಿರಲಿ ನಿಮಗೆ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಒಂದು ಕಳೆದ 15-20 ವರ್ಷಗಳಿಂದ ನಾನು ಗಮನಿಸಿರ್ತಕ್ಕಂಥದ್ದು, ಈ ಕುಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನೋಂಥ ಒಂದು ಹೋರಾಟ ನಡೀತು. ನಮಗೆಲ್ಲ ಗೊತ್ತಿದೆ. ಯಾರು ಮಾಡೋದು ಅಂತ ಗೊತ್ತಾ ನಿಮಗೆ? ಕೈ ಎತ್ತಿ ಹೇಳಿ ನೋಡೋಣ. ಆ ಹೋರಾಟವನ್ನು ಯಾರು ಮಾಡಿದ್ರು? ಕುಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಅಂತ ಹೇಳಿ ಸತತ 25-30 ವರ್ಷಗಳ ಕಾಲ ಒಬ್ಬ ಶಿವಮೂರ್ತಿ ನಾಯಕ್ ಅಂತ ಹೇಳಿ ಮಾಜಿ ಸಚಿವರು ಬಂಗಾರಪ್ಪನವರ ಬಲಗೈ ಭಟ್ಟ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರು. ಒಳ್ಳೆ ವಿಚಾರವಂತರು, ಬುದ್ಧಿಜೀವಿಗಳು. ಅವರು ಕ್ಯಾಬಿನೆಟ್ ಅಲ್ಲಿ ಹೋದ್ರೆ, ವಿಧಾನಸಭೆಯಲ್ಲಿ ಹೋದ್ರೆ ಬರೀ ಟೇಬಲ್ ಬಿಟ್ಟು ಮಾತಾಡ್ತಾ ಇದ್ರು. ನಮ್ಮ ಕುಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಅಂತ ಹೇಳಿದ್ರೆ ಅವ್ರು ಯಾರೋ ಹುಚ್ಚ ಇರಬೇಕು ಅಂತ ಹೇಳಿ ಅವ್ರನ್ನ ಹೀಯಾಳಿಸ್ತಾ ಇದ್ರು. ಇವ್ರು ಯಾರೋ ಹುಚ್ಚ ಇದ್ದಾರೆ ಅವರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ನಿಜವಾದಂಥ ಹೋರಾಟಗಾರರು ಇದ್ದಾರೋ ಅವ್ರನ್ನ ನಾವು ಬೆಂಬಲ ಕೊಡಬೇಕು. ಅದಾಗ್ತಾ ಇಲ್ಲ. ಕಳೆದ ನಮ್ಮ ಏನು ಪ್ರಭು ಚವ್ಹಾಣ್ ಅವರು ಗೊತ್ತು ನಮಗೆ, ವಿಜಯ ಜಾಧವ್ ಅವರಿಗೆ. ಅವರ ಮನೆಯಲ್ಲಿ ಅವರು ಸಚಿವರಾಗಿದ್ದಾಗ ಅವ್ರ ಮನೆಯಲ್ಲಿ ಕರೆಸ್ಬಿಟ್ಟು 20 ಲಕ್ಷ ರೂಪಾಯಿ ಹಣ ಕೊಟ್ಟರು ನಮ್ಮ ಮುಂದೆ. ನಾವೆಲ್ಲ ಇದ್ದೇವೆ ಮುಂದೆ. ಬಂದಿರ್ತಕ್ಕಂಥವ್ರಿಗೆಲ್ಲ ಊಟ ಹಾಕಿದ್ರು. ನೀವು ಹೋರಾಟ ಮಾಡಿ, ಅದು ಎಷ್ಟೇ ಲಕ್ಷ ಖರ್ಚಾಗಲಿ ನಾವು ಕೊಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟರು. ಎಲ್ಲೋಯ್ತು ಅವೆಲ್ಲ ಹಣ? ಏನು ಮಾಡಿದ್ರು ಆ ಹಣಗಳನ್ನ? ಇಲ್ಲಿ ಬಂದ್ಬಿಡ್ತಾರೆ, ಯಾರೋ ಒಬ್ಬರು ಸ್ವಾಮೀಜಿನ ಕರ್ಕೊಂಡ್ಬಿಟ್ಟು ಒಂದು 4 ಜನ ಈಗ ರಾಜ್ಯಪಾಲ ಹತ್ರ ಹೋಗೋದು ಗೊತ್ತಿಲ್ಲದಂಗೆ, ಮತ್ತೆ ಯಾರೋ ಒಂದು ಗುಂಪು ಬರೋದು, ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಡೋದು. ಇದೆಲ್ಲ ಬಿಡಬೇಕು. ನಮಗೆ ಅವ್ರು ಹೇಳಿದ್ರು ಬಿಡಬೇಕು. ಸಾಮೂಹಿಕವಾಗಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಹಿಂದೆ, ಕಾನೂನಲ್ಲಿ ಯಾರಿಗೆ ಸರಿಯಾದಂಥ ಒಂದು ಜ್ಞಾನ ಇದೆ, ಹೇಳಿದ್ರು ನಿಮಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಹೇಳಿ. ನಮಗೆ ಎರಡರಲ್ಲೂ ಮಿಸ್ ಆದರೂ ಕೂಡ ನ್ಯಾಯಾಂಗದಲ್ಲಿ ಮಿಸ್ ಆಗಲ್ಲ. ನಮಗೆ ಕಾನೂನು ಹೋರಾಟದಲ್ಲಿ ನಮಗೆ ಖಂಡಿತ ನ್ಯಾಯ ಸಿಗುತ್ತೆ. ನಮ್ಮ ಮೇಡಮ್ ಅವರು ಹೇಳಿದಾಗ ಇವತ್ತು ನಾವೇ ಇವಾಗ ಸ್ಟಡಿ ಮಾಡಬೇಕಾಗಿದೆ. ಇವನ್ನೆಲ್ಲ ನೋಡಿ ಇವತ್ತು ನಾವಿವತ್ತು ಏನಾಗಿದೆ ಅಂದರೆ LLB ಮಾಡಬೇಕಾಗಿದೆ. ಒಂದು ಪ್ರೈವೇಟ್ ಆಗಿ LLB ಕಟ್ಕೊಂಡ್ಬಿಟ್ಟು ನಾವಿವಾಗ ಸ್ಟಡಿ ಮಾಡಬೇಕಾಗಿದೆ. ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ದಿಕ್ ತಪ್ಪಿಸೋದು.
ದಾರಿ ತೋರಿಸ್ತಕ್ಕಂಥ ಕೆಲಸವನ್ನು ನಡೀತಾ ಇದೆ. ದಯಮಾಡಿ ಇದು ಸರ್ಕಾರ ಅಷ್ಟೇ ಅಲ್ಲ, ಯಾವುದೇ ಸರ್ಕಾರ ಬರಲಿ, ಯಾರೇ ಬರಲಿ, ನಮ್ಮ ಹಿಂದುಳಿದ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ನಮ್ಮ ಸಮುದಾಯಗಳಿಗೆ ಯಾರೇ ಅನ್ಯಾಯ ಮಾಡಿದ್ರು, ಅವ್ರಿಗೆ ಯಾರೇ ಮೋಸ ಮಾಡಿದ್ರು, ಅವ್ರು ಯಾರೂ ಕೂಡ ಶಾಂತಿ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಈ ಸಮುದಾಯಗಳ ಶಾಪ ಖಂಡಿತ ತಟ್ಟುತ್ತೆ. ತಮಗೆಲ್ಲ ಗೊತ್ತಿದೆ, ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 101 ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ನಾವು ಇಲ್ಲಿ ವೇದಿಕೆ ಮೇಲೆ ಹಿರಿಯರು, ಜಡ್ಜ್ಗಳು ಇದ್ದಾರೆ, ಜಡ್ಜ್ ಸಾಹೇಬರಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆ ವಂದಿಸುತ್ತಾ, ನಾವು ಸುಮಾರು ವರ್ಷಗಳಿಂದ ಏನು ಸದಾಶಿವ ಆಯೋಗ ಬಂದಾಗಿಂದನೂ ನಮ್ಮ ವಿಜಯ್ ಯಾದವ್ ಅವರಿದ್ದಾರೆ, ಒಟ್ಟೊಟ್ಟಿಗೆ ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ. ತದನಂತರ ರಾಜಕೀಯದಲ್ಲಿ 2 ಹೋರಾಟಗಳಾಗ್ಬಿಟ್ಟಿತ್ತು. ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟ ಆಯ್ತು, ಇವಾಗ ಬಿಜೆಪಿಯಲ್ಲಿರೋರ ಒಂದು ಹೋರಾಟ ಆಗೋಯ್ತು. ಒಳ ಮೀಸಲಾತಿಯಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ, ಈಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಬಿಜೆಪಿ ಸರ್ಕಾರ ಇರೋರು ಯಾವುದೇ ಸಮುದಾಯ ಇರ್ಬೋದು, ಕೊರ್ಚ, ಕೊರ್ಮಾಲ್, ಲಂಬಾಣಿ, ಬೋವಿ, ಬಂಜಾರ ಯಾವುದೇ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನಲ್ಲಿರುವಂಥ ಕೊರ್ಚ, ಕೊರ್ಮಾಲ್, ಲಂಬಾಣಿ, ಬೋವಿ ಮಿನಿಸ್ಟರ್ಗೆ ಯಾರೇ ಇರ್ಬೋದು, ಚಕಾರ ಇರ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಅವರು ಮೇಲ್ಬಿದ್ದು ಮಾತಾಡ್ತಾರೆ, ಹೋರಾಟಗಳು ಮಾಡ್ತಾರೆ, ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ, ಆದರೆ ನಮ್ಮನ್ನೆಲ್ಲ ಬಳಸ್ಕೊತಾರೆ. ಆದರೆ ನಾವು ಯಾರಂತ ಅಧಿಕಾರದಲ್ಲಿ ಬಂದಾಗ, ಅಧಿಕಾರ ತಗೊಂಡಾಗ, ಅಧಿಕಾರಿ ಚುಕ್ಕಾಣಿ ಹಿಡ್ಕೊಂಡಾಗ ನಮ್ಮ ಕೆಲಸ ಮಾಡ್ಬೇಕಂತ ಹೇಳಿದಾಗ, ನಮ್ಮ ಸಮುದಾಯ ವಿಚಾರ ಬಂದಾಗ ನಾವು ಯಾರು ಗುರುತಿಗೆ ಕಾಣಿಸೋದಿಲ್ಲ, ಅವ್ರಿಗೆ ಕಣ್ಣಿಗೂ ಕಾಣಿಸೋದಿಲ್ಲ. ಈಗ ಅಂತ ಆಗಿರ್ಬೇಕಾದ್ರೆ, ಈಗ ಮೊನ್ನೆ ಬೆಳಗಾಂ ಚಲೋ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಬ್ಬ ಕಾಂಗ್ರೆಸ್ ಅಲ್ಲಿರುವಂತ ನಾಯಕರು, MLAಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ನಮ್ಮ ಸಮುದಾಯದ ಬೇರೆ ಸಮುದಾಯದ ವಿಚಾರ ಬೇಡ, ನಮ್ಮ ಬೋವಿ ಸಮುದಾಯದ ಬಿಜೆಪಿಲಿ ಇರೋರಂತಾಗಿರ್ಬೋದು, ಕಾಂಗ್ರೆಸ್ ಅಲ್ಲಿ ಇರೋರಂತಾಗಿರ್ಬೋದು, ಯಾವುದೇ ಒಬ್ಬ MLA ಆಗಲಿ, ಒಬ್ಬ ಮುಖಂಡ ಆಗಲಿ ಧ್ವನಿ ಎತ್ತಿಲ್ಲ. ನಮ್ಮ ಸ್ವಾಮೀಜಿ ಕೂಡ ಭಾರಿ ನಡೆಸುತ್ತಾಡ್ಕೊಂಡಿದ್ರು. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹೊಟ್ಟೆ ತುಂಬಿದವರು ಅವರೆಲ್ಲ, ಸ್ವಾಮೀಜಿಗಳಾಗಿರ್ಬೋದು, ಈ MLAಗಳಾಗಿರ್ಬೋದು, ಈ ಮಿನಿಸ್ಟರ್